ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶುಭ ಅವರ ನೆನಪಿದೆ 22/4/2026 माह। मीठे बच्चे, तुम बाप की याद में एक्यूरेट रहो तो तुम्हारा चेहरा सदा चमकता हुआ ಖುಷ್ನುಮಾ रहे। ಬಾಬಾ ಇಲ್ಲಿ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಧುರರಾದ ಮಕ್ಕಳೇ, ನೀವು ತಂದೆ ನೆನಪಿನಲ್ಲಿ ಎಕ್ಯುರೇಟ್ ಆಗಿರಿ, ಆಗ ನಿಮ್ಮ ಮುಖ ಸದಾ ಹೊಳಿತಾ ಇರುವ ಮತ್ತೆ ಖುಷಿಯಲ್ಲಿರ್ತದೆ ಅಂತಾರೆ ಬಾಬಾ। प्रश्न, याद में बैठने की विधि कौन सी है तथा उससे लाभ क्या क्या होता है? ಬಾಬಾ ಪ್ರಶ್ನೆ ಕೇಳ್ತಾರೆ, ನೆನಪಿನಲ್ಲಿ ಕುತ್ಕೊಳ್ಳೋ ವಿಧಿ ಏನಾಗಿದೆ ಮತ್ತೆ ಅದ್ರ ಜೊತೆಗೆ ಅದರಿಂದ ಏನೇನು ಲಾಭ ಆಗ್ತದೆ? उत्तर, जब याद में बैठते हो तो बुद्धि से सब धंधा दौरी आदि की पंचायत को भूल अपने को देही समझो। देह और देह के संबंधों की बड़ी जाल है, उस जाल को हप करके देहाभिमान से परे हो जाओ, अर्थात आप में मर गई दुनिया। जीते जी सब कुछ भूल एक बाप की याद रहे, यह है आश्चर्य अवस्था, इससे आत्मा की कट उतरती जाएगी। ಬಾಬಾ ಹೇಳ್ತಾರೆ, ಯಾವಾಗ ನೆನಪಿನಲ್ಲಿ ಕುತ್ಕೊಳ್ತೀರಲ್ವ, ಬುದ್ಧಿಯಲ್ಲಿ ಎಲ್ಲ ಉದ್ಯೋಗ ವ್ಯವಹಾರದ ಪಂಚಾಯತಿ ಇದೆ, ಅದನ್ನೆಲ್ಲ ಮರ್ತ್ಬಿಟ್ಟು ತಮ್ಮನ ಆತ್ಮ ಅಂತ ತಿಳ್ಕೊಳ್ಳಿ. ದೇಹ ಮತ್ತು ದೇಹದ ಸಂಬಂಧಗಳ ದೊಡ್ಡ ಜಾಲ ಇದೆ, ಆ ಜಾಲವನ್ನ ನುಂಗಿ ಅಂದ್ರೆ ಅದನ್ನ ತೆಗೆದುಹಾಕಿ ದೇಹಾಭಿಮಾನದಿಂದ ದೂರ ಆಗ್ಬಿಡಿ. ಅಂದ್ರೆ ನೀವು ಸತ್ರೆ ನಿಮ್ಮ ಪಾಲಿಗೆ ಎಲ್ಲವೂ ಸತ್ತ ಹಾಗೆ, ಜಗತ್ತೇ ಸತ್ತೋಯ್ತು. जीते जी सब कुछ भूल एक बाप की याद रहे, यह आश्चर्य अवस्था, इसे आत्मा की कट उतरती जाएगी। ಬಾಬಾ ಹೇಳ್ತಾರೆ, ಬದುಕಿದ್ದಾಗ್ಲೇನೆ ನೋಡಿ ಎಲ್ಲವನ್ನ ಮರೆತು ಒಬ್ಬ ತಂದೆಯ ನೆನಪಿನಲ್ಲಿ ಇರ್ಬೇಕಿದ್ದ ಆಶ್ಚರ್ಯ ಅವಸ್ಥೆ, ಇದನ್ನ ಆತ್ಮಕ್ಕೆ ಹಿಡಿದಿರುವಂತ ತುಕ್ಕು ಬಿಟ್ಟೋಗ್ತದೆ ಅಂತಾರೆ ಬಾಬಾ। ಗೀತ್, ರಾತ್ ಕೆ ರಾಹಿ ತಕ್ ಮತ್ ಜಾನ, ಸುಬಹ ಕಾ ಮಂಜಿಲ್ ದೂರ್ ನಹೀ ಹೈ। ರಾತ್ರಿಯ ಪ್ರಯಾಣಿಕನೇ ನೀನ್ ಸುಸ್ತಾಗಬೇಡ, ಮುಂಜಾನೆಯ ನಿನ್ನ ಗುರಿ ಬಹಳ ಸಮೀಪ ಇದೆ ಅಂತ। ಓಂ ಶಾಂತಿ। बच्चे याद की यात्रा में बैठे हैं, जिसको कहते हैं निष्ठा में ಅಥವಾ ಶಾಂತಿ में बैठे हो। ಬಾಬಾ ಹೇಳ್ತಾರೆ, ಮಕ್ಕಳು ನೆನಪಿನ ಯಾತ್ರೆಯಲ್ಲಿ ಕುತ್ಕೊಂಡಿದ್ದೀರಾ, ಇದಕ್ಕೆ ಹೇಳಲಾಗ್ತದೆ ಪರಮಾತ್ಮನ ನೆನಪಿನಲ್ಲಿ ಅಂದ್ರೆ ಶಾಂತಿಯಲ್ಲಿ ಕುತ್ಕೊಂಡಿದ್ದೀರಾ ಅಂತ। सिर्फ शांति में नहीं बैठते हैं, कुछ कर रहे हैं, स्वधर्म में टिके हुए हैं। ಬಾಬಾ ಹೇಳ್ತಾರೆ, ಕೇವಲ ಶಾಂತಿಯಲ್ಲಿ ಕುತ್ಕೊಂಡಿಲ್ಲ, ನೀವೇನೋ ಮಾಡ್ತಿದ್ದೀರಾ ಅಂದ್ರೆ ಸ್ವಧರ್ಮದಲ್ಲಿ ಸ್ಥಿತ ಆಗಿದ್ದೀರಾ। परंतु यात्रा पर भी हो, ये यात्रा सिखलाने वाला बाप साथ भी ले जाते हैं। ಬಾಬಾ ಹೇಳ್ತಾರೆ, ಆದ್ರೆ ನೀವು ಯಾತ್ರೆಯಲ್ಲೂ ಕೂಡ ಇದ್ದೀರಾ, ಈ ಯಾತ್ರೆ ಕಲಿಸುವಂತ ತಂದೆ ಜೊತೆಗೂ ಕರ್ಕೊಂಡು ಹೋಗ್ತಾರೆ। ಹೋತೆ ಜಿಸ್ಮಾನಿ ಬ್ರಾಹ್ಮಣ್ ಜೋ ಸಾಥ್ ಲೇ ಜಾತೆ, ಅಲ್ಲಿ ನೋಡಿ ಶಾರೀರಿಕ ಬ್ರಾಹ್ಮಣರು ಯಾತ್ರೆ ಮಾಡ್ಲಿಕ್ಕೆ ಜೊತೆ ಕರ್ಕೊಂಡು ಹೋಗ್ತಾರ ಅವ್ರು। ತುಮ್ ಹೋ ರೂಹಾನಿ ಬ್ರಾಹ್ಮಣ್, ಬ್ರಾಹ್ಮಣೋं का वर्णन ಅಥವಾ ಕುಲ್ ಕಹೆಂಗೆ। ಬಾಬಾ ಹೇಳ್ತಾರೆ, ನೀವು ಆತ್ಮಿಕ ಬ್ರಾಹ್ಮಣರು, ಬ್ರಾಹ್ಮಣರ ವರ್ಣ ಅಥವಾ ಕುಲ ಅಂತ ಹೇಳಲಾಗ್ತದೆ। ಆ ಬಚ್ಚೆ ಯಾದ್ ಕಿ ಯಾತ್ರಾ ಮೇ बैठे हो और सत्संगों में बैठते होंगे तो गुरु की याद आएगी। ಬಾಬಾ ಹೇಳ್ತಾರೆ, ನೀವು ಮಕ್ಕಳು ನೆನಪಿನ ಯಾತ್ರೆಯಲ್ಲಿ ಕುತ್ಕೊಂಡಿದ್ದೀರಾ, ಉಳಿದೆಲ್ಲ ಸತ್ಸಂಗದಲ್ಲಿ ಕುತ್ಕೊಂಡಾಗ ಅಲ್ಲಿ ಆ ಗುರುವಿನ ನೆನಪು ಬರ್ತದೆ। ಗುರು ಆಕರ್ ಪ್ರವಚನ ಸುನಾಯಿ ವಹೆ ಸಾರ ಭಕ್ತಿ ಮಾರ್ಗ, ಅಲ್ಲಿ ಗುರು ಬಂದು ಪ್ರವಚನ ಹೇಳ್ಬೇಕು ಅಂತ ಗುರು ನೆನಪು ಮಾಡ್ಕೊಳ್ತಾರೆ, ಅದೆಲ್ಲ ಭಕ್ತಿ ಮಾರ್ಗ। ये याद की यात्रा है जिसे विकर्म विनाश होते हैं, तुम याद में बैठते हो ಜಂಕ್ ಅರ್ಥಾತ್ ಕಟ್ ನಿಕಾಲ್ನೆ ಕಿಲೆ। ಬಾಬಾ ಹೇಳ್ತಾರೆ, ಇದು ನೆನಪಿನ ಯಾತ್ರೆಯಾಗಿದೆ, ಇದರಿಂದ ವಿಕರ್ಮ ವಿನಾಶ ಆಗ್ತದೆ, ನೀವು ನೆನಪಲ್ಲಿ ಕುತ್ಕೊಂಡಿದ್ದೀರಾ ತುಕ್ಕು ಬಿಡಿಸ್ಕೊಳ್ಳೋದಕ್ಕೋಸ್ಕರ। ಬಾಪ್ ಕಾ ಡೈರೆಕ್ಷನ್ ಹೇ ಯಾದ್ ಸೆ ಕಟ್ ನಿಕ್ಲೆಗೆ ಕ್ಯೂಂಕಿ ಪತಿತ್ ಪಾವನ್ ಮೈ ಹೂ। ಬಾಬಾ ಇಲ್ಲಿ ಡೈರೆಕ್ಷನ್ ಕೊಡ್ತಾರೆ, ನೆನಪಿನಿಂದ ನಮ್ಗೆ ಹಿಡಿದಿರೋ ತುಕ್ಕು ಬಿಟ್ಟು ಹೋಗ್ತದೆ, ಯಾಕಂದ್ರೆ ಪತಿತ ಪಾವನ ನಾನೇ ಆಗಿದ್ದೀನಿ। ಮೈ ಕಿಸಿ ಕಿ ಯಾದ್ ಸೆ ನಹೀ ಆತಾ ಹೂಂ, ಮೇರೆ ಆನಾ ಬಿ ಡ್ರಾಮಾ ಮೇ ನೂಂದ್ ಹೈ। ಬಾಬಾ ಹೇಳ್ತಾರೆ, ಯಾರೋ ನೆನ್ಪು ಮಾಡಿದ್ರು ಅಂತ ನಾನೇನ್ ಬರಲ್ಲ, ನಾನ್ ಬರೋದು ಕೂಡ ನಾಟಕದಲ್ಲಿ ಫಿಕ್ಸ್ ಇದೆ। ಜಬ್ ಪತಿ ದುನಿಯಾ ಬದಲ್ಕರ್ ಪಾವನ್ ದುನಿಯಾ ಹೋನಿ ಹೈ, आदि सनातन देवी देवता धर्म जो प्रायलोप है उसकी स्थापना फिर से ब्रह्म द्वारा करते हैं। ಬಾಬಾ ಹೇಳ್ತಿದ್ದಾರೆ, ಯಾವಾಗ ಪತಿತ ಜಗತ್ತು ಬದಲಾವಣೆಯಾಗಿ ಪಾವನ ಜಗತ್ತಾಗೋದಿದೆ, ಆದಿ ಸನಾತನ ದೇವಿ ದೇವತಾ ಧರ್ಮ ಏನು ಪ್ರಯಲೋಪ ಇದೆ ಅದು ಸ್ಥಾಪನೆ ಮತ್ತೆ ಬ್ರಹ್ಮನ ಮೂಲಕ ಮಾಡ್ತಾರೆ। जिस ब्रह्मा के लिए ही समझाए है, ब्रह्मा सो विष्णु ಸೆಕೆಂಡ್ ಮೇ ಬಂತೆ हैं। ಯಾವ ಬ್ರಹ್ಮನಿಗೋಸ್ಕರನೇ ತಿಳಿಸ್ಕೊಡ್ಲಾಗ್ತದೆ, ಬ್ರಹ್ಮನಿಂದ ವಿಷ್ಣು ಸೆಕೆಂಡ್ ನಲ್ಲಿ ಆಗ್ತಾರೆ। फिर विष्णु से ब्रह्मा बनने में 5000 वर्ष लगते हैं। ಬಾಬಾ ಹೇಳ್ತಾರೆ, ಮತ್ತೆ ವಿಷ್ಣುವಿನಿಂದ ಬ್ರಹ್ಮ ಆಗ್ಲಿಕ್ಕೆ 5000 ವರ್ಷ ಹಿಡಿತದೆ। यह भी बुद्धि से समझने की बातें हैं। तुम जो शूद्र थे अब ब्राह्मण वर्ण में आए हो,
ಬಾಬಾ ಹೇಳ್ತಾರೆ, ಇದು ತಿಳ್ಕೊಳ್ಳೋ ಮಾತು ತಾನೆ. ನೀವೇನ್ ಶೂದ್ರ ಇದ್ರಿ, ಈ ಬ್ರಾಹ್ಮಣ ವರ್ಣದಲ್ಲಿ ಬಂದಿದ್ದೀರಾ. तुम ब्राह्मण बनते हो तो शिबाबा ब्रह्मा द्वारा तुमको यह याद की यात्रा सिखलाते हैं खाद निकालने के लिए. ಬಾಬಾ ಹೇಳ್ತಾರೆ, ನೀವು ಬ್ರಾಹ್ಮಣರಾಗ್ತೀರಾ, ಶಿಬಾಬಾ ಬ್ರಹ್ಮನ ಮೂಲಕ ನಿಮ್ಗೆ ನೆನಪಿನ ಯಾತ್ರೆಯನ್ನ ಕಲಿಸ್ತಾರೆ, ಹಿಡ್ಕೊಂಡಿರುವಂತ ಕೊಳೆ ತೆಗೆದುಹಾಕೋದಕ್ಕೋಸ್ಕರ. ಯ ರಚನಾ ಕಾ ಚಕ್ರ ಕೈಸೆ ತಿರ್ತಾ ಹೇ ಸೋ ತೋ ಸಮಜ್ ಗಯೆ. ಈ ರಚನೆಯ ಚಕ್ರ ಹೇಗ್ ತಿರುಗ್ತದೆ ಸೋ ಈಗ ತಿಳ್ಕೊಂಡಿದ್ದೀರಾ. ಇಸ್ಮೆ ಕೊಯ್ ದೇರಿ ನಹೀ ಲಗ್ತಿ ಹೈ, ಅಭಿ ಹೈ ಬಿ ಬರೋಬ್ಬರ ಕಲಿಯುಗ. ಇಲ್ಲೇನ್ ಲೇಟ್ ಆಗಲ್ಲ ಅಂತಾರೆ ಬಾಬಾ, ಯಾಕಂದ್ರೆ ಇದು ಇರೋದೇ ಕಲಿಯುಗ. ವಹ ಸಿರ್ಫ್ कहते हैं कलयुग के अभी आदि है और बाप बतलाते हैं कलयुग का अंत है. ಅದನ್ನ ಕೇವಲ ಹೇಳ್ತಾರೆ ನೋಡಿ, ಈಗ ಕಲಿಯುಗದ ಆದಿ ಅಂತ ಅವ್ರು ಹೇಳ್ತಾರೆ, ಬಾಬಾ ಹೇಳ್ತಾರೆ ಕಲಿಯುಗದ ಅಂತ್ಯ. ಅಲ್ವರೆಗೆ ನಾವು ಜಗತ್ನವ್ರು ಏನ್ ಹೇಳ್ತಾರೆ ಅಂದ್ರೆ ಕಲಿಯುಗ ಇನ್ನೂ ಮಗುವಾಗಿದೆ ಅಂತ ಹೇಳ್ತಾರೆ ಅವ್ರು. ಆಕ್ಚುಲಿ ಕಲಿಯುಗ ಮುದಿಯಾಗಿದೆ ಅಂತ ಹೇಳಲ್ಲ, ಅಂದ್ರೆ ಕಲಿಯುಗ ವಯಸ್ಸಾಗಿದೆ ಅಂತ ಅವ್ರು ಹೇಳಲ್ಲ. ಘೋರ್ ಅಂಧಿಯಾರ ಹೇ, बाप कहते तुमको इन सब ವೇದ ಶಾಸ್ತ್ರೋं का ಸಾರ ಸಮझाता हूं. ಬಾಬಾ ಹೇಳ್ತಾರೆ ಘೋರವಾದ ಅಂಧಕಾರ ಇವತ್ತು. ತಂದೆ ಹೇಳ್ತಾರೆ, ನೀವು ಈ ಎಲ್ಲ ವೇದಶಾಸ್ತ್ರಗಳ ಸಾರವನ್ನ ನಾನು ನೀವು ಮಕ್ಕಳಿಗೆ ತಿಳಿಸ್ಕೊಡ್ತೇನೆ. तुम बच्चे सुबह को जब यहाँ बैठते हो तो याद में बैठना होता है, नहीं तो माया के तूफान आएंगे. ಬಾಬಾ ಹೇಳ್ತಾರೆ, ನೀವು ಮಕ್ಕಳು ಬೆಳಗ್ಗೆ ಯಾವಾಗ ಇಲ್ಲಿ ಬಂದು ಕುತ್ಕೊಳ್ತೀರಾ, ನೆನಪಿನಲ್ಲಿ ಕುತ್ಕೋಬೇಕಾಗ್ತದೆ, ಇಲ್ಲಾಂದ್ರೆ ಮಾಯೆ ಬಿರುಗಾಳಿ ಬರ್ತದೆ. ದಂಧೆ ದೂರಿ ತರ ಬುದ್ಧಿ ಹೋಗ್ ಜಾಯೇಗಾ, ಎಸ ಬಾಹರ್ ಕಿ ಪಂಚಾಯತ್ ಹೇ. ಉದ್ಯೋಗ ವ್ಯವಹಾರದ ಕಡೆ ಬುದ್ಧಿಯೋಗ ಹೋಗ್ತದೆ, ಇದೆಲ್ಲ ಹೊರಗಿನ ಪಂಚಾಯತ್. ಜೈಸೆ ಮಕ್ಕಳಿ ಕಿತನೆ ಜಾಲ್ ನಿಕಾಲ್ತಿ ಹೇ, ಸಾರ ಹಪ್ಪಿ ಕರ್ ಲೇತಿ ಹೇ. ಈಗ ನೋಡಿ, ಜೇಡರ ಹುಳು ಏನ್ ಮಾಡ್ತದೆ, ಒಂದ್ ಬಲೆ ಕಟ್ಕೊಳ್ತದೆ ಆಹಾರವನ್ನ ಹುಡುಕ್ಲಿಕ್ಕೆ, ಜೊತೆಗೆ ಅದ ಪೂರ ಬಲೆಯನ್ನ ತಾನೇ ಅಪ್ ಮಾಡ್ಬಿಡ್ತದೆ. ದೇಹ ಕಾ ಕಿತನಾ ಪ್ರಪಂಚ ಹೇ, ಕಾಕಾ ಚಾಚಾ ಮಾಮಾ ಗುರು ಗೋಸಾಯಿ ಕಿತ್ನಿ ಜಾಲ್ ದಿಕ್ಕಾಯಿ ಪಡ್ತಿ. ಬಾಬಾ ಹೇಳ್ತಾರೆ, ದೇಹದ ಪ್ರಪಂಚ ನೋಡಿ ಎಷ್ಟು ದೊಡ್ಡದಿದೆ ಅಂದ್ರೆ, ಈ ಕಾಕಾ ಚಾಚಾ ಮಾಮ ಗುರು ಗೋಸಾಯಿ ಎಷ್ಟೆಲ್ಲ ಒಂದು ಜಾಲವನ್ನ ಹೆಣ್ಕೊಂಡ್ಬಿಟ್ಟಿದ್ದೇವೆ ನಾವು, ಎಲ್ಲ ಕಾಣ್ತದೆ ಅಂತಾರೆ ಬಾಬಾ. ಸಾರಿ ಹಪ್ ಕರ್ನಿ ಹೇ ದೇಹ ಸಹಿತ ಅಕೀಲಾ ದೇಹಿ ಬನ್ನ. ಇದೆಲ್ಲವನ್ನ ಹಪ್ ಮಾಡಿ ದೇಹ ಸಹಿತವಾಗಿ ಇದೆಲ್ಲವನ್ನ ಮರೆತು ಒಬ್ಬಂಟಿಗರು ನಾನು ಆತ್ಮ ಅಂತ ಅನುಭವ ಮಾಡ್ಬೇಕು. ಮನುಷ್ಯ ಶರೀರ ಚೋಡ್ತೆ ತೋ ಸಬ್ ಕುಚ್ ಭೂಲ್ ಜಾತೆ, ಆತ್ಮಯೇ ಮರ್ಗೈ ದುನಿಯಾ. ಬಾಬಾ ಹೇಳ್ತಾರೆ, ಮನುಷ್ಯರು ನೋಡಿ ಶರೀರ ಬಿಟ್ರು ಅಂದ್ರೆ ಎಲ್ಲವನ್ನ ಮರ್ತ್ ಬಿಡ್ತಾರೆ. ನಾವು ಸತ್ರೆ ನಮ್ಮ ಪಾಲಿಗೆ ಎಲ್ಲವೂ ಕೂಡ ಹೋದ ಹಾಗೆ ಅಂತಾರೆ ಬಾಬಾ. ಇವತ್ತು ಬುದ್ಧಿ ಮೇ ಜ್ಞಾನ ಹೈಕಿ ಆ ದುನಿಯಾ ಖತಮ್ ಹೋನಿ. ಇದಂತೂ ಬುದ್ಧಿಯಲ್ಲಿ ಜ್ಞಾನ ಇದೆ, ಈ ಜಗತ್ತು ಸಮಾಪ್ತಿ ಆಗಲಿದೆ ಅಂತ ಬಾಬಾ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಬಾಪ್ ಸಮಜಾತೆ ಜಿಸ್ಕ ಮುಖ ನೈ ಖುಲ್ತಾ ಇತ್ತು ಸಿರ್ಫ್ ಯಾದ್ ಕರೋ. ಬಾಬಾ ಏನ್ ಹೇಳ್ತಾರೆ, ಕೆಲವರಿಗೆ ಹೇಳಲಿಕ್ಕೆ ಬರಲ್ವಲ್ಲ, ಅದಕ್ಕೆ ಬಾಬಾ ಏನ್ ಹೇಳ್ತಾರೆ, ನಿಮ್ಗೆ ಹೇಳಲಿಕ್ಕೆ ಬರಲ್ವಾ, ಕೇವಲ ನನ್ನ ನೆನ್ಪು ಮಾಡಿ. जैसे यह ब्रह्मा बाप को याद करता है, कन्या पति को याद करती है, क्योंकि पति परमेश्वर हो जाता है, बाप से बुद्धि निकल पति में चली जाती है. ಹೇಗೆ ಈ ಬ್ರಹ್ಮ ನೋಡಿ ತಂದೆಯನ್ನ ನೆನಪು ಮಾಡ್ತಾರೆ, ಕನ್ಯೆ ಪತಿಯನ್ನ ನೆನಪು ಮಾಡ್ತಾಳೆ, ಯಾಕಂದ್ರೆ ಪತಿ ಪರಮೇಶ್ವರ ಆಗ್ಬಿಡ್ತಾನೆ. ಅದಕ್ಕೋಸ್ಕರ ತಂದೆಯಿಂದ ಬುದ್ಧಿಯೋಗ ತೆಗೆದುಹಾಕಿ ಪತಿಯಲ್ಲಿ ಹೋಗ್ಬಿಡ್ತದೆ. ಯತು ಪತಿಯೋ ಕಾ ಪತಿ ಹೈ, ಬ್ರೈಡ್ ಗ್ರೂಮ್ ಹೈ ನಾ, ಶಿಬಾಬಾ ಪತಿಯರ ಪತಿ ವರ ಅಲ್ವಾ. ತುಮ್ ಸಬ್ ಹೋ ಬ್ರೈಡ್ಸ್, ಭಗವಾನ್ ಕಿ ಸಹ ಭಕ್ತಿ ಕರ್ತೆ. ಬಾಬಾ ಹೇಳ್ತಾರೆ, ನೀವೆಲ್ಲ ವಧುಗಳು ಭಗವಂತನ ಎಲ್ಲರೂ ಭಕ್ತಿ ಮಾಡ್ತಾರೆ. ಸ ಭಕ್ತಿಯ ರಾವಣ ಕೆ ಪಹರೆ ಮೇ ಕೈದ್ ಹೈ, ತೋ ಬಾಪ್ ಕೋ ಜರೂರ್ ತರಸ್ ಪಡೇಗಾನ. ಶಿಬಾಬಾ ಹೇಳ್ತಾರೆ ನೋಡಿ, ಎಲ್ಲ ಈ ಭಕ್ತಿನಿಯರು ರಾವಣನ ಅಡಿಯಾಳಾಗಿದ್ದಾರೆ, ಅಂದ್ರೆ ಅವನ ಒಂದು ಕೈದಲ್ಲಿದ್ದಾರೆ. ತಂದೆಗೆ ಅವಶ್ಯವಾಗಿ ದಯೆ ಬರ್ತದೆ ತಾನೆ. बाप रहम दिल है, उनको ही रहम दिल कहा जाता है. बाबा दया हृदय तन, ಅವ್ರಿಗೇನೆ ದಯಾ ಹೃದಯ ಅಂತ ಹೇಳಲಾಗ್ತದೆ. ಈ ಸಮಯ ಗುರು तो बहुत प्रकार के हैं, जो कुछ ಶಿಕ್ಷಾ देते उनको गुरु कहते. ಈ ಸಮಯದಲ್ಲಿ ನೋಡಿ ಬಹಳ ಜನ ಗುರು ಅನಿಸ್ಕೊಂಡವರಿದ್ದಾರೆ. ಯಾರೇನ್ ಶಿಕ್ಷಣ ಕೊಡ್ತಾರೋ ಅವ್ರಿಗೆ ಗುರು ಅಂತ ಹೇಳ್ಬಿಡ್ತಾರೆ. ಯಾ तो बाप प्रैक्टिकल में राजयोग सिखला, ಇಲ್ಲಂತೂ ಬಾಬಾ ಪ್ರಾಕ್ಟಿಕಲ್ ದಲ್ಲಿ ರಾಜಯೋಗ ಕಲಿಸ್ತಾರೆ. ಯಾ ರಾಜಯೋಗ ಕಿಸ್ಕೋ ಸಿಕ್ಲಾನಾ ಆಯೇಗಾ ಹಿ नहीं, परमात्मा के सिवा. ಶಿಬಾಬಾ ಕಲಿಸುವಂತ ಜ್ಞಾನ ಯಾರಿಗೂ ಕಲಿಸಕ್ ಬರಲ್ಲ. ಶಿಬಾಬಾ ಕಲಿಸುವ ಈ ರಾಜಯೋಗ ಯಾರು ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮನೇ ಯಾಕ ರಾಜಯೋಗ ಸಿಖಾಯತ್ತ, ಇರೋಸೆ ಕ್ಯಾ ಹುआ, ಪರಮಾತ್ಮನೇ ಬಂದು ರಾಜಯೋಗವನ್ನ ಕಲಿಸಿದೆ. ಇದರಿಂದ ಮುಂದೆ ಏನಾಯ್ತು, ಕಿಸ್ಕೋ ಪತಾ ನಹೀ ಹೈ. गीता का प्रमाण तो बहुत देते हैं, छोटी कुमारियां भी गीता कंठ कर लेती हैं, तो कुछ न कुछ महिमा होती है. ಬಾಬಾ ಹೇಳ್ತಾರೆ, ಇದು ಯಾರಿಗೂ ಕೂಡ ಗೊತ್ತಿಲ್ಲ, ಗೀತೆಯ ಪ್ರಮಾಣ ಬಹಳಷ್ಟು ಕೊಡ್ತಾರೆ ನೋಡಿ. ಸಣ್ಣ ಸಣ್ಣ ಕನ್ಯೆಯರು
ಗೀತೆಯನ್ನ ಬೈಹಾಟ್ ಮಾಡಿಬಿಡ್ತಾರೆ. ಮತ್ತೆ ಅವ್ರದ್ದು ಮಹಿಮೆ ನಡೆದ್ಬಿಡ್ತದೆ. ಯಾಕಂದ್ರೆ ಇವತ್ತು ಭಗವದ್ಗೀತೆ ಏನಾದ್ರೂ ಬೈಹಾಟ್ ಹೇಳ್ಬಿಟ್ರೆ ಬಹಳ ಮಹಿಮೆ ನಡೀತದೆ ಅವ್ರದ್ದು. ಗೀತಾ ಕೊಯ್ ಗುಮ್ ನಹೀ ಹುಯಿ ಹೈ, ಗೀತಾ ಕಿ ಬಡಿ ಮಹಿಮಾ ಹೈ. ಗೀತೆ ಏನು ಮಾಯ ಆಗಿಲ್ಲ, ಗೀತೆ ಬಹಳ ದೊಡ್ಡ ಮಹಿಮೆ ಇದೆ. ಗೀತಾ ಜ್ಞಾನ ಸೆ ಹಿ ಬಾಪ್ ಸಾರಿ ದುನಿಯಾ ಕೋ ರಿಸೊನೇಟ್ ಕರ್ತೆ ಹೈ. ಗೀತಾ ಜ್ಞಾನದಿಂದಲೇ ತಂದೆ ಇಡೀ ಜಗತ್ತನ್ನ ಪರಿವರ್ತನೆ ಮಾಡುತ್ತಾರೆ. ತುಮಾರಿ ಕಾಯ ಕಲ್ಪತರು, ಕಲ್ಪವೃಕ್ಷ ಸಮಾನ ಅಥವಾ ಅಮರ್ ಬನಾ ದೇತೆ. ನಿಮ್ಮ ಕಾಯವನ್ನೇ ಕಲ್ಪತರು, ಕಲ್ಪವೃಕ್ಷದ ಹಾಗೆ ಅಥವಾ ಅಮರನ್ನಾಗಿ ಮಾಡ್ತಾರೆ. तुम बच्चे बाप की याद में रहते हो, बाबा का आह्वान नहीं करते. ಬಾಬಾ ಹೇಳ್ತಾರೆ, ನೀವು ಮಕ್ಕಳು ತಂದೆ ನೆನಪಲ್ಲಿರ್ತೀರಾ, ತಂದೆಯನ್ನ ಆಹ್ವಾನ ಮಾಡಲ್ಲ. ತುಮ್ ಬಾಪ್ ಕಿ ಯಾದ್ ಮೇ ರಹ ಅಪ್ನಿ ಉನ್ನತಿ ಪಾ ರಹೆ. ಬಾಬಾ ಹೇಳ್ತಿದ್ದಾರೆ, ನೀವು ತಂದೆಯ ನೆನಪಿನಲ್ಲಿ ನಿಮ್ಮ ಉನ್ನತಿಯನ್ನ ಪಡ್ಕೊಳ್ತಿದ್ದೀರಾ. ಬಾಪ್ ಕೆ ಡೈರೆಕ್ಷನ್ ಪರ್ ಚಲನೆ ಕಾ ಭಿ ಶೌಕ್ ಹೋನಾ ಚಾಹಿಯೆ. ತಂದೆಯ ಡೈರೆಕ್ಷನ್ ಅಂತೆ ನಡೆಯುವ ಆಸಕ್ತಿ ಇರಬೇಕು. ಹಮ್ ಶಿವ ಬಾಬಾ ಕೋ ಯಾದ್ ಕರ್ಕೆ ಹಿ ಭೋಜನ್ ಖಾಯೆಂಗೆ, ವಹ ಶಿವ ಬಾಬಾ ಕೆ ಸಾಥ್ ಖಾತೆ ಹೈ. ನಾವು ಶಿವಬಾಬನ ನೆನಪು ಮಾಡಿನೇ ಭೋಜನ ತಿಂತೇವೆ, ಅಂದ್ರೆ ಭೋಜನ ಮಾಡ್ತೇವೆ, ಅಂದ್ರೆ ಶಿವಬಾಬನ ಜೊತೆಗೆ ಊಟ ಮಾಡ್ತೇವೆ. दफ्तर में भी कुछ न कुछ टाइम मिलता है, बाबा को लिखते हैं, कुर्सी पर बैठते हैं तो याद में बैठ जाते हैं. ಈಗ ನೋಡಿ, ಅಂಗಡಿ ವಹಿವಾಟು ಮಾಡ್ತಿರ್ತಾರಲ್ವಾ, ಅಂಗಡಿ ನಡೆಸ್ತಿರ್ತಾರೆ, ಸ್ವಲ್ಪ ಸಮಯ ಸಿಗುತ್ತಲ್ವಾ, ಬಾಬನ್ಗೆ ಬರೀತಾರೆ, ಕುರ್ಸಿಯಲ್ಲಿ ಕುತ್ಕೊಂಡಿರ್ತೀವಿ ಬಾಬಾ, ನೆನಪಲ್ಲಿ ಕುತ್ಕೊಳ್ತೀವಿ ಅಂತ. ಆಫೀಸರ್ ಆಕರ್ देखते हैं, बैठे बैठे गुम हो जाते अर्थात आश्चर्य हो जाते हैं. ಕೆಲವೊಂದ್ಸಲ ಆಫೀಸರ್ ಬಂದು ನೋಡ್ತಿರ್ತಾರೆ ನೋಡಿ, ಕುತ್ಕೊಂಡಲ್ಲೇ ಅವ್ರ ಮಾಯ ಆಗ್ಬಿಟ್ಟಿರ್ತಾರೆ, ಅಂದ್ರೆ ಆಶ್ಚರ್ಯ ಆಗ್ಬಿಟ್ಟಿರ್ತಾರೆ. ಕಿಸ್ಕಿ ಆಂಕ್ ಬಂದ್ ಹೋ ಜಾತಿ ಹೈ, ಕಿಸ್ಕಿ ಖುಲಿ रहती है. ಕೆಲವ್ರ ಕಣ್ ಬಂದಾಗ್ಬಿಟ್ಟಿರ್ತದೆ, ಕೆಲವ್ರು ತೆರೆದಿರ್ತದೆ. कोई ऐसा बैठा होगा कुछ भी जैसा देखेगा नहीं, से गुम रहते हैं. ಕೆಲವ್ರು ಹಿಂಗ್ ಕುತ್ಕೊಂಡಿರ್ತಾರೆ, ಏನು ಕೂಡ ಒಂದ್ ರೀತಿ ನೋಡದೇ ಇಲ್ಲ, ಒಂದ್ ರೀತಿ ಮಾಯ ಆದ ಹಾಗೆ. ऐसे ऐसे होता है. बाबा ने रस्सी खींच ली और मौज में बैठा है. ಈ ರೀತಿನೂ ಆಗ್ತದೆ ಅಂತಾರೆ ಬಾಬಾ ಬುದ್ಧಿರೂಪಿ ಹಗ್ಗವನ್ನ ಎಳೆದ್ ಬಿಡ್ತಾರೆ, ಒಂದ್ ರೀತಿ ಮೋಜ್ನಲ್ಲಿ ಕೂತ್ಕೊಂಡಿದ್ದಾರೆ. ಉನ್ಸೆ ಪೂछेंगे तुमको क्या हुआ, कहेंगे हम तो बाबा की याद में बैठे. ಹಂಗೆ ಯಾರು ಮಗ್ನ ಸ್ಥಿತಿಯಲ್ಲಿ ಬಾಬಾ ನೆನಪಲ್ಲಿ ಕುತ್ಕೊಂಡಿರ್ತಾರಲ್ವ, ಅವ್ರಿಗೆ ಕೇಳ್ತಾರೆ ಕೆಲವರು, ಏನಾಯ್ತು ನಿಮ್ಗೆ ಅಂತ. ಹೇಳ್ತಾರೆ, ನಾವಂತೂ ಬಾಬಾ ನೆನಪಲ್ಲಿ ಕುತ್ಕೊಂಡಿದ್ವಿ ಅಂತ. बुद्धि में रहते हमको जाना है बाबा के पास. बाप कहते सोल कॉन्शियस बनने से तुम हमारे पास आ जाए. ಬುದ್ಧಿಯಲ್ಲಿ ಇರ್ತದೆ, ನಾವು ಹೋಗ್ಬೇಕು ಬಾಬನ ಹತ್ರ ಅಂತ ಹೇಳಿ. ಬಾಬಾ ಹೇಳ್ತಾರೆ, ಆತ್ಮಾಭಿಮಾನಿ ಆಗೋದ್ರಿಂದ ನೀವು ನನ್ನ ಹತ್ರ ಬಂದ್ಬಿಡ್ತೀರಾ. ವಹ ಪವಿತ್ರ ಹೋನೆ ಬೀಗ ತೊಡಿ ಜಾ ಸಕೆ. ಅಲ್ಲಿ ಪವಿತ್ರ ಆಗದೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ಪವಿತ್ರ ಬನೆ ಕೈಸೆ ये बाप ही बता सकते. ಈಗ ಪವಿತ್ರ ಆಗೋದು ಹೆಂಗೆ, ಇದನ್ನ ತಂದೆನೇ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ. ಮನುಷ್ಯ बता ना सके. तुमने कुछ न कुछ समझा हुआ होगा तो औरों का भी कल्याण करेंगे. ಬಾಬಾ ಏನ್ ಹೇಳ್ತಾರೆ ನೋಡಿ, ಬಾಬಾ ಹೇಳೋ ಮಾತನ್ನ ಮನುಷ್ಯರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೀವೇನಾದ್ರೂ ತಿಳ್ಕೊಂಡಿದ್ರೆ ಬೇರೆಯವ್ರ ಕಲ್ಯಾಣನೂ ಮಾಡ್ತೀರಾ. ತುಮको कोई का कल्याण करने बाप का परिचय देने का पुरुषार्थ जरूर करना. ನೀವು ಯಾರ್ದಾದ್ರೂ ಕಲ್ಯಾಣ ಮಾಡೋದಾಗ್ಲಿ, ಬಾಬನ್ ಪರಿಚಯ ಕೊಡುವ ಪುರುಷಾರ್ಥ ಅವಶ್ಯವಾಗಿ ಮಾಡ್ಬೇಕು. ಭಕ್ತಿ ಮಾರ್ಗ ಮೇ ಬಿ ಓ ಗಾಡ್ ಫಾದರ್ ಕಹ ಯಾದ್ ಕರ್ತೆ ಹೈ. ಗಾಡ್ ಫಾದರ್ ರಹಮ್ ಕರ್. ನೋಡಿ, ಭಕ್ತಿ ಮಾರ್ಗದಲ್ಲಿ ಏನ್ ಮಾಡ್ತಾರೆ, ಓ ಗಾಡ್ ಫಾದರ್ ಅಂತ ನೆನ್ಪು ಮಾಡ್ತಾರೆ. ಪರಮಾತ್ಮ ನನ್ ಕಲ್ಯಾಣ ಮಾಡು, ನನ್ ಮೇಲೆ ದಯೆ ತೋರಿಸು ಅಂತ ಹೇಳ್ತಾರೆ. ಪುಕಾರ್ನಿಕ್ಕೆ ಏಕ್ ಆದತ್ ಹೋಗೈ, ಅವ್ನ್ ಕರೆಯೋದೊಂದು ಅಭ್ಯಾಸ ಆಗ್ಬಿಟ್ಟಿರ್ತದೆ ಅವ್ರಿಗೆ. ಬಾಪ್ ತುಮ್ ಬಚ್ಚೋಂಕು ಅಪ್ನೆ ಸಮಾನ ಕಲ್ಯಾಣಕಾರಿ ಬನತ್. ಅವ್ರ ಬಾಬಾ ಏನ್ ಮಾಡ್ತಾರೆ, ತಮ್ಮ ಸಮಾನ ನಮ್ಮನ್ನ ಕಲ್ಯಾಣಕಾರಿ ಮಾಡ್ಕೊಳ್ತಾರೆ. ಮಾಯಾನೆ सबको कितना बेसमझ बना दिया है. लौकिक बाप भी बच्चों की चलन ठीक नहीं देखते हैं तो कहते हैं कि तुम तो बेसमझ हो. ಹಿಂಗೆ ಲೌಕಿಕದಲ್ಲ ನೋಡಿ, ಮಕ್ಕಳ ನಡವಳಿಕೆ ಸರಿ ಕಾಣ್ದಿದ್ರೆ ಅಪ್ಪ ಹೇಳ್ತಾನೆ, ಯಾಕಪ್ಪ ತಿಳುವಳಿಕೆ ಇಲ್ದಂಗ್ ಮಾಡ್ತಿದ್ಯಾ, ಬುದ್ಧಿ ಇಲ್ವೇನೋ ಅಂತ ಕೇಳ್ತಾರಲ್ವಾ. 1 ವರ್ಷ ಮೇ ಬಾಪ್ ಕಿ ಸಾರಿ ಮಿಲ್ಕೆ ತುಡಾದೆಂಗೆ ಅಂತ ಮಕ್ಕಳು ಏನ್ ಮಾಡ್ತಾರೆ, 1 ವರ್ಷದಲ್ಲಿ ಎಲ್ಲ ಅಪ್ಪನ ಆಸ್ತಿ ಹಾಳು ಮಾಡ್ಬಿಡ್ತಾರೆ. तो बेहद का बाप भी कहते हैं तुमको क्या बनाया था, अभी अपनी चलन तो देखो. ಹಾಗೇನೆ ಬೇಹದ್ದಿನ ತಂದಿನೂ ಕೂಡ ನಾವು ಮಕ್ಕಳಿಗೆ ಹೇಳ್ತಾರೆ ಏನಂತ, ಅಲ್ಲ ನಾ ನಿಮ್ಮನ್ನ ಏನ್ ಮಾಡಿದ್ದೆ, ಏನಿದ್ದವ್ರು ಏನಾಗಿದ್ರಿ ನೀವು, ನಿಮ್ ಚಲನೆ ಒಂದ್ಸಲ ನೋಡ್ಕೊಂಬಿಡಿ ಅಂತ. अब तुम बच्चे समझते हो कैसा वंडरफुल खेल है, भारत का कितना डाउनफॉल हो जाता है. ಬಾಬಾ ಹೇಳ್ತಾರೆ, ನೀವು ಮಕ್ಕಳು ತಿಳ್ಕೊಂಡಿದ್ರೆ ಎಂಥ ಅದ್ಭುತವಾದ ಆಟ, ಭಾರತದ ಎಷ್ಟೊಂದು ಡೌನ್ಫಾಲ್ ಆಗ್ಬಿಡ್ತದೆ, ಅಂದ್ರೆ ಇಳಿದ್ಬಿಡ್ತದೆ ಭಾರತ. ಡೌನ್ಫಾಲ್ ಆಫ್ ಭಾರತವಾಸಿ अपने को ऐसे समझते नहीं कि हम गिरे हैं. ಬಾಬಾ ಹೇಳ್ತಾರೆ ನೋಡಿ, ಭಾರತದ ಪತನ ಅಂತ ಹೇಳಿ, ಭಾರತವಾಸಿಗಳ ಪತನವಾಯ್ತು. ಈಗ ತಮ್ಮನ್ನ ಯಾರು ಈ ರೀತಿ ತಿಳ್ಕೊಳ್ಳೋದೇ ಇಲ್ಲ, ನಾವೆಲ್ಲ ಬಿದ್ಬಿಟ್ಟಿದೀವಿ ಅಂತ.
हम कलयुगी तमो प्रधान बने हैं। भारत स्वर्ग था अर्थात मनुष्य स्वर्गवासी थे, वही मनुष्य अब नरकवासी है। ನಾವೆಲ್ಲ ಕಲಿಯುಗದವರು ತಮೋ ಪ್ರಧಾನ ಆಗ್ಬಿಟ್ಟಿದ್ದೇವೆ. ಭಾರತ ಸ್ವರ್ಗ ಇತ್ತು ಅಂದ್ರೆ ಮನುಷ್ಯ ಸ್ವರ್ಗವಾಸಿಯಾಗಿದ್ದ, ಅದೇ ಮನುಷ್ಯರಿಗೆ ಏನಾಗಿದ್ದಾರೆ, ನರಕವಾಸಿಯಾಗಿದ್ದಾರೆ. ಯ ಜ್ಞಾನ ಕೋಯಿ ಮೇ ಹೈ ನಹಿ, ಯ ಬಾಬಾ ಬಿ ನಹಿ ಜಾನ್ತಾ. ನೋಡಿ, ಜ್ಞಾನ ಯಾರಲ್ಲೂ ಇಲ್ಲ, ಈ ಬಾಬನು ಕೂಡ ತಿಳ್ಕೊಂಡಿರ್ಲಿಲ್ಲ. अभी बुद्धि में चमत्कार आया है, 84 जन्म लेते लेते सीढ़ी तो जरूर उतरनी पड़ेगी, ऊपर चढ़ने की जगह भी नहीं है. ಬಾಬಾ ಹೇಳ್ತಾರೆ, ಈ ಬುದ್ಧಿಯಲ್ಲಿ ಚಮತ್ಕಾರ ಬಂತು, 84 ಜನ್ಮ ಪಡಿತಾ ಪಡಿತಾ ಮೆಟ್ಲು ಅವಶ್ಯವಾಗಿ ಇಳಿಲೇಬೇಕಾಗ್ತದೆ, ಮೇಲೆ ಏರುವಂತ ಜಾಗವೂ ಕೂಡ ಇಲ್ಲ ಅಂತಾರೆ ಬಾಬಾ. ಉತ್ತರ್ತೆ ಉತ್ತರ್ತೆ ಪತಿತ್ ಬನ್ನ ಹೇ, ये बात कोई की बुद्धि में नहीं है. ಬಾಬಾ ಹೇಳ್ತಾರೆ, ಕೆಳಗೆ ಇಳಿತಾ ಇಳಿತಾ ಪತಿತರಾದ್ರಿ, ಈ ಮಾತು ಯಾರ್ದೇ ಬುದ್ಧಿಯಲ್ಲಿ ಇಲ್ಲ. बाप ने तुम बच्चों को समझाए हैं, तुम फिर भारतवासियों को समझाते हो कि तुम स्वर्गवासी थे, अब नरकवासी बने हो. ಶಿವಬಾಬಾ ಇಲ್ಲಿ ಏನ್ ಹೇಳ್ತಾರೆ ನೋಡಿ, ಬಾಬಾ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ನೀವು ಭಾರತವಾಸಿಗಳಿಗೆ ತಿಳಿಸ್ಕೊಡ್ತಾರೆ, ನೀವು ಸ್ವರ್ಗವಾಸಿ ಇದ್ರಿ ಮಕ್ಕಳೇ, ಈಗ ನರಕವಾಸಿ ಆಗಿದ್ದೀರಾ. 84 ಜನ್ಮ ಬಿ ತುಮ್ನೆ ಲಿಯೇ ಹೇ, ಪುನರ್ಜನ್ಮ ತುಮ್ ಅಂತೆ ಹೇ. 84 ಜನ್ಮನು ನೀವೇ ತಗೊಂಡಂತವ್ರು, ಪುನರ್ಜನ್ಮ ಅಂತೂ ಒಪ್ಕೊಳ್ತೀರಲ್ವಾ. तो जरूर नीचे उतरना है. कितने पुनर्जन्म लिए हैं वो भी बाप ने समझाया. ಬಾಬಾ ಹೇಳ್ತಾರೆ, ಈಗ ಪುನರ್ಜನ್ಮ ಎಲ್ಲರೂ ಒಪ್ಕೊಳ್ತಾರೆ ನೋಡಿ, ಅವಶ್ಯವಾಗಿ ಕೆಳಗೆ ಇಳಿಲೇಬೇಕು. ಯಾರು ಪುನರ್ಜನ್ಮ ಎಷ್ಟು ತಗೊಂಡ್ರು ಅಂತ ಬಾಬಾ ತಿಳಿಸ್ಕೊಡ್ತಾರೆ. ಅದನ್ನ ಈ ಸಮಯ तुम फील करते हो हम पावन देवी देवता थे फिर रावण पतित बने. ಈ ಸಮಯದಲ್ಲಿ ನೀವು ಫೀಲ್ ಮಾಡ್ತೀರಾ, ನಾವು ಪಾವನ ದೇವಿ ದೇವತೆಗಳಿದ್ವಿ, ರಾವಣ ಏನ್ ಮಾಡ್ದ, ಪತಿತ ಮಾಡ್ದ ಅಂತ. ಬಾಪ್ಕೋ ಆಕರ್ ಪಡಾನ ಪಡ್ತಾ ಹೇ, ಬಾಬಾ ಬಂದು ಓದಿಸ್ಬೇಕಾಗ್ತದೆ ಅಂತಾರೆ ಬಾಬಾ. शूद्र से देवता बनाने के लिए बाप को लिबरेटर गाइड करते हैं, परंतु अर्थ नहीं समझते. ಬಾಬಾ ಬಂದು ಓದಿಸ್ಬೇಕಲ್ವಾ, ಶೂದ್ರರಿಂದ ದೇವತೆ ಮಾಡೋದಕ್ಕೋಸ್ಕರ ತಂದೆಯನ್ನ ಲಿಬರೇಟರ್ ಗೈಡ್ ಅಂತ ಹೇಳ್ತಾರಲ್ವಾ, ಅದರ ಅರ್ಥ ಯಾರು ತಿಳ್ಕೊಂಡಿಲ್ಲ. अभी वह समय जल्दी आएगा जो सबको पता पड़ेगा देखो क्या से क्या बन गए. ಈಗ ಆ ಸಮಯ ಬಹಳ ಬೇಗ ಬರ್ತದೆ ಅಂತಾರೆ ಬಾಬಾ, ಎಲ್ರಿಗೂ ಗೊತ್ತಾಗ್ತದೆ ನಾವು ಏನಿದ್ದವ್ರು ಏನಾದ್ವಿ ಅಂತಂದು. ಯಾಕಂದ್ರೆ ಬಾಬಾ ಹೇಳ್ತಿದ್ದಾರೆ, ಶಿವಬಾಬಂತೂ ಏನಾಗಿದ್ದಾರೆ, लिबरेटर गाइड. ಅದರ ಅರ್ಥ ಯಾರು ತಿಳ್ಕೊಂಡೇ ಇಲ್ಲಲ್ವಾ. ड्रामा किसी बना हुआ है, किसको स्वप्न में भी नहीं था कि हम लक्ष्मीनारायण जैसा बन सकते हैं. ನಾಟಕ ಹೆಂಗ್ ಮಾಡಲ್ಪಟ್ಟಿದೆ ನೋಡಿ, ಯಾರ ಕನಸಿನಲ್ಲೂ ಕೂಡ ಇಲ್ಲ ನಾವು ಲಕ್ಷ್ಮೀನಾರಾಯಣರಂಗ ಆಗ್ತೇವೆ ಅಂತ. ಬಾಪ್ ಕಿತ್ನಾ ಸ್ಮೃತಿ ಮೇಲೆ ಆತೆ ಹೇ, ಬಾಪ್ ಸೆ ವರ್ಷ ಲೇನಾ ಹೇ ತೋ ಶ್ರೀಮತ್ ಪರ್ ಚಲನಾ ಹೇ. ಬಾಬಾ ಎಷ್ಟೊಂದು ನಮ್ಮನ್ನು ಸ್ಮೃತಿಯಲ್ಲಿ ತರ್ತಾರೆ. ಬಾಬನಿಂದ ಆಸ್ತಿ ತಗೊಳ್ತೇವೆ ಅಂದಾಗ ಶ್ರೀಮತ್ ನಡಿಬೇಕಲ್ವಾ. ಯಾದಕಿ ಯಾತ್ರಾಕಿ ಪ್ರಾಕ್ಟೀಸ್ ಕರ್ನಿ ಹೇ, ನೆನಪಿನ ಯಾತ್ರೆಯ ಪ್ರಾಕ್ಟೀಸ್ ಮಾಡಬೇಕು ನಾವು. ತುಮಕೋ ಮಾಲೂಮ್ ಹೈ ಕಿ ಪಾದ್ರಿ ಲೋಗ್ ಪೈದಲ್ ಕರ್ನೆ ಜಾತೆ, ಕಿತ್ನಾ ಸೈಲೆನ್ಸ್ ಮೇ ಐಸೆ ಚಲತೆ. ನಿಮ್ಗೆ ಗೊತ್ತಿರ್ಬೇಕು, ಈ ಪಾದ್ರಿಗಳು ಇರ್ತಾರೆ ನೋಡಿ, ವಾಕಿಂಗ್ ಹೋಗಿರ್ತಾರಲ್ವಾ, ಅವ್ರು ಮಾಲೆ ಜಪ ಮಾಡ್ತಾ ಇರ್ತಾರೆ, ಹೋಗ್ತಾ ಇರುವಾಗಲೂ ಅವ್ರ ಕೈಲೊಂದು ಮಾಲೆ ಇರ್ತದೆ, ಎಷ್ಟು ಶಾಂತಿಯಲ್ಲಿ ಹೋಗ್ತಾ ಇರ್ತಾರೋ. ಕ್ರೈಸ್ಟ್ ಕಿ ಯಾದ್ ಮೇ ರಹತೆ ಹೈ, ಉನ್ಕಾ ಕ್ರೈಸ್ಟ್ ಕೆ ಸಾಥ್ ಲವ್ ಹೈ. ಮತ್ತೆ ಅವರು ಕ್ರೈಸ್ತನ ನೆನ್ಪು ಮಾಡ್ತಾ ಇರ್ತಾರೆ, ಯಾಕಂದ್ರೆ ಪ್ರೀತಿ ಇರೋದು ಕ್ರೈಸ್ತನ ಮೇಲೆ ಅವರಿಗೆ. ತುಮ್ ರುಹಾನಿ ಪಂಡೋಂ ಕಿ ಪ್ರೀತ್ ಬುದ್ಧಿ ಹೈ ಪರಂಪ್ರಿಯ ಪರಂಪಿತ ಪರಮಾತ್ಮಕ್ಕೆ ಸಾಥ್. ಈಗ ನಾವೆಲ್ಲ ಆತ್ಮಗಳಿಗೆ ಪ್ರೀತ ಬುದ್ಧಿ ಯಾರ ಜೊತೆಗೆ, ಪರಮ ಪ್ರಿಯ ಪರಂಪಿತ ಪರಮಾತ್ಮನ ಜೊತೆ. बच्चे जानते हैं नंबरवार पुरुषार्थ अनुसार कल वाले मुआफिक राजधानी जरूर स्थापन होगी. ಮಕ್ಕಳು ತಿಳ್ಕೊಂಡಿದ್ದೇವೆ ನಾವು, ನಂಬರ್ವಾರ್ ಪುರುಷಾರ್ಥ ಅನುಸಾರ ಕಲ್ಪದ ಮೊದಲಿನ ಹಾಗೆ ರಾಜಧಾನಿ ಅವಶ್ಯವಾಗಿ ಸ್ಥಾಪನೆ ಆಗ್ತದೆ. ಇಷ್ಟು ಪುರುಷಾರ್ಥ ಮಾಡಿ ನಾವು ಶ್ರೀಮತದಂಗೆ ನಡೀತೇವೆ. बाप तो बहुत अच्छी अच्छी मत देते, फिर भी ग्रचारी ऐसी बैठ जाती है जो श्रीमत पर चलते ही नहीं है. ಬಾಬಾ ನೋಡಿ ಬಹಳ ಒಳ್ಳೊಳ್ಳೆ ಮತ ಕೊಡ್ತಾರೆ, ಆದ್ರೂ ಕೂಡ ಗ್ರಚಾರ ಹೆಂಗ್ ಕುತ್ಕೊಳ್ತದಲ್ವಾ, ಅವರು ಶ್ರೀಮತದಂಗೆ ನಡೆಯೋದೇ ಇಲ್ಲ. ತುಮ್ ಜಾನ್ತೆ ಹೋ ಶ್ರೀಮತ್ ಪರ್ ಚಲನೆ ಮೇ ವಿಜಯ ಹೇ, ನಿಶ್ಚಯ ಮೇ ವಿಜಯ ಹೇ. ನೀವು ತಿಳ್ಕೊಂಡಿದ್ದೀರಾ, ಶ್ರೀಮತದಂತೆ ನಡೆಯೋದ್ರಲ್ಲೇ ವಿಜಯ ಇದೆ, ನಿಶ್ಚಯದಲ್ಲೇ ವಿಜಯ ಇದೆ. ಬಾಪ್ ಕತೆ ತುಮ್ ಮೇರಿ ಮತ್ ಪರ್ ಚಲೋ ಕ್ಯೂ ಸಮಸ್ತೆ ಹೋ ಕಿ ಬ್ರಹ್ಮ ಮತ್ ದೇತೆ ಹೇ. ಬಾಬಾ ಹೇಳ್ತಾರೆ, ನೀವು ನನ್ನ ಮತದಂಗೆ ನಡೀರಿ, ಯಾಕೆ ತಿಳ್ಕೊಳ್ತೀರಾ ಈ ಬ್ರಹ್ಮ ಮತ ಕೊಡ್ತಿದ್ದಾರೆ ಅಂತ. ಹಮೇಶಾ ಸಮझो ಶಿವಬಾಬಾ ರಾಯ್ ದೇತೆ, ಯಾವಾಗಲೂ ತಿಳ್ಕೊಳ್ಳಿ ಶಿವಬಾಬಾನೇ ಸಲಹೆ ಕೊಡ್ತಾರೆ. ಮತ್ತು ಸರ್ವಿಸ್ ಕಿ ಹಿ ಮತ ದೇಂಗೆ, ಕೊಯ್ ಕಹೆಂಗೆ ಬಾಬಾ ಯಾ ವ್ಯಾಪಾರ ದಂಧಾ ಕರು. ಬಾಬಾ ಸೇವೆ ಬಗ್ಗೆನೇ ಮತ ಕೊಡ್ತಾರಲ್ವಾ. ಕೆಲವ್ರು ಹೇಳ್ತಾರಂತೆ, ಬಾಬಾ ಈ ಉದ್ಯೋಗ ವ್ಯವಹಾರ ಮಾಡ್ಲ. ಬಾಬಾ ಕೋ ಇನ್ ಬಾತೋ ಕೆ ಲಿಯೆ ಮತ ನಹೀ ದೇಂಗೆ, ಈ ಎಲ್ಲ ಮಾತುಗಳಿಗೋಸ್ಕರ ನಾನು ಮತ ಕೊಡಲ್ಲ ಅಂತಾರೆ ಬಾಬಾ.
बाप कहते मैं आया हूँ पतित से पावन बनाने की युक्ति बताने, न कि इन बातों के लिए. ಬಾಬಾ ಹೇಳ್ತಾರೆ ನಾನು ಬಂದಿರೋದೇ ಪತಿತರನ್ನ ಪಾವನ ಮಾಡುವ ಯುಕ್ತಿ ಹೇಳ್ಕೊಡ್ಲಿಕ್ಕೆ ಹೊರತು ಈ ಎಲ್ಲ ಮಾತುಗಳಿಗೋಸ್ಕರ ಅಲ್ಲ. मुझे बुलाते भी हैं, हे पतित पावन आकर हमें पावन बनाओ, तो मैं वह युक्ति बताता हूँ. ಬಾಬಾ ಹೇಳ್ತಾರೆ ನಾನು ಯಾಕೆ ಕರೆದ್ರಿ ನೀವೆಲ್ಲ, ಹೇ ಪತಿತ ಪಾವನ ಬಾ ಅಂತ ಹೇಳಿ ನನ್ ಪಾವನ ಮಾಡು ಅಂತ ಹೇಳಿ ಕರೆದ್ರಿ ತಾನೆ, ನಾನು ಯುಕ್ತಿ ಹೇಳ್ಕೊಡ್ತೇನೆ ಬಹಳ ಸಹಜವಾದದ್ದು. ತುಮಾರ ನಾಮಿ ಹೇ ಗುಪ್ತ ಸೇನಾ, ಉನ್ಹೋನೆ ಫಿರ್ ಹತ್ಯಾರ ಬಾಣ ಆದಿ ದಿಕ್ಲಾಯೆ ಹೇ. ಬಾಬಾ ಹೇಳ್ತಾರೆ ನಿಮ್ಮ ಹೆಸರು ಆತ್ಮಿಕ ಗುಪ್ತ ಸೈನ್ಯ ಅಂತ. ಅವರು ಆಯುಧ ಬಾಣ ಬತ್ತಳಿಕೆ ಎಲ್ಲ ತೋರಿಸ್ತಾರೆ ನೋಡಿ. ಪರಂತು ಇನ್ಮೆ ಬಾಣ ಅದಕ್ಕೆ ಕೊಯ್ ಬಾತಿ ಆದ್ರೆ ಅದರಲ್ಲಿ ಬಾಣದ ಮಾತೇ ಇಲ್ಲ. सब है भक्ति मार्ग. बाबा ಹೇಳ್ತಾರೆ ಅದೆಲ್ಲ ಭಕ್ತಿ ಮಾರ್ಗ. बाप आकर सच्चा मार्ग बताते हैं जिसे आधा कल तुम सचखंड में चले जाओ. ಬಾಬಾ ಬಂದು ಸತ್ಯ ಮಾರ್ಗವನ್ನ ತೋರಿಸ್ತಾರೆ, ಅದರಿಂದ ನೀವು ಅರ್ಧ ಕಲ್ಪ ಸತ್ಯಖಂಡದಲ್ಲಿ ಹೋಗ್ತೀರಾ. ದೂಸರಾ कोई खंड होता ही नहीं. ಬಾಬಾ ಹೇಳ್ತಾರೆ ಸತ್ಯುಗದಲ್ಲಿ ಬೇರೆ ಯಾವ ಖಂಡನೂ ಇರೋದಿಲ್ಲ. किसको समझाओ तो भी मानते नहीं कि ये कैसे हो सकता है कि सिर्फ भारती था. ನೀವು ಯಾರಿಗಾದ್ರೂ ತಿಳಿಸ್ಕೊಟ್ರೆ ಅಷ್ಟು ಬೇಗ ಒಪ್ಕೊಳ್ಳಲ್ಲ ಅವರು. ಅದ್ ಹೆಂಗೆ ಹೇಳ್ತೀರಾ ನೀವು, ಕೇವಲ ಭಾರತ ಅಷ್ಟೇ ಇತ್ತು ಅಂತ ಪ್ರಶ್ನೆ ಮಾಡ್ತಾರೆ. ಕ್ರೈಸ್ಟ್ से 3000 ವರ್ಷ ಪಹಲೆ ಭಾರತ ಸ್ವರ್ಗ था ना, तब और कोई धर्म नहीं था. ಈಗ ಅವ್ರಿಗೆ ಹೇಳ್ಬೋದು ನೋಡಿ, ಕ್ರೈಸ್ತರಿಗಿಂತ 3000 ವರ್ಷದ ಮೊದಲು ಭಾರತ ಸ್ವರ್ಗವಾಗಿತ್ತು, ಬೇರೆ ಯಾವ ಧರ್ಮ ಇರ್ಲಿಲ್ಲ ಅಲ್ಲಿ. ಫಿರ್ ಜಾಡ್ ವೃದ್ಧಿ ಕೋ ಪಾತಾರ, ಆಮೇಲೆ ವೃಕ್ಷ ವೃದ್ಧಿ ಆಗ್ತಾ ಹೋಗ್ತದೆ. ತುಮ್ ಸಿರ್ಫ್ ಅಪನೆ ಬಾಪ್ ಕೋ ಅಪನೆ ಧರ್ಮ ಕರ್ಮ ಕೋ ಬೋಲ್ ಗಯೆ ಹೋ. ಬಾಬಾ ಹೇಳ್ತಾರೆ ನೀವು ನಿಮ್ಮ ತಂದೆಯನ್ನ, ಕರ್ಮ, ಧರ್ಮ ಎಲ್ಲವನ್ನ ಮರ್ತ್ ಬಿಟ್ಟಿದ್ದೀರಾ. ದೇವಿ ದೇವತಾ ಧರ್ಮ ಕಾ ಅಪನೆ ಕೋ ಸಮಸ್ತೆ ತೋ ಗಂದಿ ಚೀಜೆ ಆದಿ ಕುಚ್ ಭಿ ನೈ ಖಾತೆ. ಬಾಬಾ ಹೇಳ್ತಾರೆ ದೇವಿ ದೇವತಾ ಧರ್ಮದವರು ಅಂತ ನಿಮ್ಮನ್ನ ಏನಾದ್ರೂ ನೀವು ತಿಳ್ಕೊಂಡ್ರೆ ಈ ಕೊಳಕು ವಸ್ತುಗಳನ್ನ ನೀವೇನು ತಿಂತಾ ಇರ್ಲಿಲ್ಲ. ಪರಂತು ಖಾತೆ ಹೇ ಕ್ಯೂಂಕಿ ವ ಗುಣ ನೈ ಹೇ. ಅದು ತಿಂತಿದ್ದೀರಿ ಅಂದ್ರೆ ಅರ್ಥ ಏನು, ನಿಮ್ಮ ಹತ್ರ ಆ ಗುಣ ಇನ್ನೂ ಬಂದೇ ಇಲ್ಲ. ಇಸ್ಲಿಯೇ ಅಪ್ನೆ ಕೋ ಹಿಂದೂ ಕಾಲೆ, ಅದಕ್ಕೆ ತಮ್ಮನ್ನ ಏನ್ ಅನ್ಕೊಳ್ತಾರೆ, ಹಿಂದೂ ಅಂತ ಹೇಳ್ಕೊಳ್ತಾರೆ. ನೈ ತೋ ಲಜ್ಜಾ ಆನಿ ಚಾಯ್, ಹಮಾರಿ ಬಡೆ ಐಸೆ ಪವಿತ್ರ ಅವ್ರು ಹಮ್ಮ ಐಸೆ ಪತಿತ್ ಬನ್ ಗೈ. ಬಾಬಾ ಹೇಳ್ತಾರೆ ಇಲ್ಲಾಂದ್ರೆ ನಾಚಿಕೆ ಬರ್ಬೇಕು, ನಮ್ ದೊಡ್ಡವರು ಅಂತ ಅನ್ಸ್ಕೊಂಡವ್ರು ಎಷ್ಟು ಪವಿತ್ರ ಇದ್ದಾರೆ, ಆದ್ರೆ ನಾವ್ ಇಷ್ಟು ಪತಿತ್ ಆಗ್ಬಿಟ್ಟಿದೀವಲ್ಲ. ಪರಂತು ಅಪ್ನೆ ಧರ್ಮಕ್ಕೂ ಬೋಲ್ ಗೈ, ಆದ್ರೆ ತಮ್ಮ ಧರ್ಮವನ್ನ ಎಲ್ರು ಈಗ ಮರ್ತ್ ಬಿಟ್ಟಿದ್ದಾರೆ. ಅಭಿ ತುಮ್ ಡ್ರಾಮಾಕ್ಕೆ ಆದಿ ಮಧ್ಯ ಅಂತಕ್ಕೂ ಅಚ್ಚಿ ರೀತಿ ಸಮಜ್ ಗೈ. ಈಗ ನೀವು ನಾಟಕದ ಆದಿ ಮಧ್ಯ ಅಂತ್ಯವನ್ನ ಚೆನ್ನಾಗಿ ತಿಳ್ಕೊಂಡಿದ್ದೀರ. कोई भी ऐसी बात हो तो तुम कह सकते हो कि ये पॉइंट्स अभी बाबा ने बताई नहीं है. ಯಾವ್ದಾದ್ರು ಒಂದು ಮಾತು ಬಂದ್ರೆ, ಏನೋ ಒಂದು ಪ್ರಶ್ನೆ ಕೇಳ್ತಾರೆ ಅವ್ರು, ನಿಮ್ಗೆ ಉತ್ತರ ಹೇಳಲಿಕ್ಕೆ ಬರ್ದಿದ್ರೆ ನೀವು ಹಿಂಗೆ ಹೇಳ್ಬೋದು, ಈ ಪಾಯಿಂಟ್ಸ್ ಇನ್ನು ಬಾಬಾ ನಮ್ಗೆ ಹೇಳಿಲ್ಲ ಅಂತ. बस नहीं तो मुफ्त मूंज पड़ते हैं, बोलो हम पढ़ रहे हैं, सब कुछ अभी ही जान ले फिर तो विनाश हो जाए. परंतु नहीं. ಬಾಬಾ ಹೇಳ್ತಾರೆ ನಿಮ್ಗೇನಾದ್ರೂ ನೀವೇ ಹೇಳಲಿಕ್ಕೆ ಹೊರಟ್ರೆ, ಬಾಬಾ ಹೇಳ್ತಿದ್ರೆ ನಿಮ್ಗೇನೆ ಗೊಂದಲ ಶುರು ಆಗ್ಬಿಡ್ತದೆ. ಹೇಳಿ, ನಾವು ಓದ್ತಿದ್ದೇವೆ, ಎಲ್ಲವನ್ನೂ ಹೀಗೆ ತಿಳ್ಕೊಂಡ್ಬಿಟ್ರೆ ವಿನಾಶ ಆಗ್ಬಿಡ್ತದೆ. ಆದ್ರೆ ಇಲ್ಲ, ಅಭಿ ಮಾರ್ಜಿನ್ ಹೇ, ಹಮ್ ಪढ़ रहे हैं, ಈಗ ಇನ್ನೂ ಮಾರ್ಜಿನ್ ಇದೆ, ನಾವು ಓದ್ತಿದ್ದೇವೆ. अंत में संपूर्ण पवित्र हो जाएंगे, नंबरवार पुरुषार्थ अनुसार कट निकलती जाएगी तो सतो प्रधान बन जाएंगे. ಬಾಬಾ ಹೇಳ್ತಾರೆ ಅಂತ್ಯದಲ್ಲಿ ಸಂಪೂರ್ಣ ಪವಿತ್ರ ಆಗ್ತೀರ. ನಂಬರ್ವಾರ್ ಪುರುಷಾರ್ಥ ಅನುಸಾರ ಹಿಡ್ದಿರೋ ತುಕ್ಕು ಬಿಟ್ಟು ಹೋಗ್ತದೆ, ಸತೋ ಪ್ರಧಾನ ಆಗ್ತೀರಾ. फिर इस पति दुनिया का विनाश हो जाए, ನಂತರ ಈ ಪತಿತ ಜಗತ್ತಿನ ವಿನಾಶ ಆಗ್ತದೆ. आजकल कहते भी है कि परमात्मा कहाँ जरूर आया है परंतु गुप्त. ಹೇಳ್ತಾರೆ ನೋಡಿ, ಇವತ್ತಿನ ಸಮಯದಲ್ಲಿ ಎಲ್ಲೋ ಒಂದ್ ಕಡೆ ಪರಮಾತ್ಮ ಬಂದಿದ್ದಾನೆ, ಆದ್ರೆ ಗುಪ್ತ ಇದ್ದಾನೆ. समय तो बरोबर विनाश का है ना, बापी लिबरेटर गाइड है जो वापिस ले जाएंगे, ಮಚ್ಚರೋ ಸದೃಶ ಮರೆಂಗೆ. ನೋಡಿ ಬಾಬಾ ಹೇಳ್ತಾರೆ ಸಮಯ ಎಂಥದ್ದು ಅಂದ್ರೆ ಇದು ವಿನಾಶದ ಸಮಯ. ತಂದೆ ಲಿಬರೇಟರ್ ಗೈಡ್ ಆಗಿದ್ದಾರೆ, ವಾಪಸ್ ಕರ್ಕೊಂಡು ಹೋಗ್ತಾರೆ. ಸೊಳ್ಳೆಯ ಹಾಗೆ ಎಲ್ಲರೂ ಹೋಗ್ತಾರೆ. ಬೀಜ ಅಂತೆ ಸಬ್ ಏಕರಸಿ ಆದ್ಮೇಲೆ ನೈಬೇಡ, ಇದು ಕೂಡ ತಿಳ್ಕೊಂಡಿದ್ದೀರಿ. ಎಲ್ಲರೂ ಒಂದೇ ರೀತಿ ನೆನಪಿನಲ್ಲಿ ಕುತ್ಕೊಳ್ಳೋದಿಲ್ಲ. कोई का एक्यूरेट योग रहता है, कोई का आधा घंटा, कोई का 15 ಮಿನಿಟ್. ಬಾಬಾ ಹೇಳ್ತಾರೆ ಕೆಲವ್ರದ್ದು ಎಕ್ಯುರೇಟ್ ನೆನಪಿರ್ತದೆ, ಕೆಲವ್ರು ಅರ್ಧ ಗಂಟೆ, ಕೆಲವ್ರು 15 ನಿಮಿಷ. कोई तो 1 ಮಿನಿಟ್ भी याद में नहीं रहती. ಇನ್ನು ಕೆಲವು ಮಕ್ಕಳಿದ್ದಾರೆ 1 ನಿಮಿಷನೂ ಬಾಬಾ ನೆನಪು ಮಾಡಲ್ಲ. कोई कहते हम सारा समय बाप की याद में रहते, ಕೆಲವ್ರು ಹೇಳ್ತಾರೆ ನಾವು ಇಡೀ ಸಮಯ ಬಾಬಾ ನೆನಪಲ್ಲಿ ಇರ್ತೇವೆ ಅಂತ. ಜರೂರ್ ಉನ್ಕಾ ಚೆಹರಾ ಖುಷ್ನುಮಾ ಚಮಕ್ತಾ रहेगा. ಈಗ ಅವ್ರು ಇಡೀ ದಿನ ನೆನಪಲ್ಲಿ ಇದ್ದಾರೆ ಅಂದ್ರೆ ಅವ್ರ ಮುಖ ಸುಂದರವಾಗಿ ನಗ್ತಾ ನಗ್ತಾ ಹೊಳಿತಿರ್ತದೆ ಅಂತಾರೆ ಬಾಬಾ. ಅತೀಂದ್ರ ಸುಖ ಐಸೆ ಬಚ್ಚೋಂಕುರತ್ತ, ಅತೀಂದ್ರ ಸುಖ ಅಂತ ಮಕ್ಕಳಲ್ಲಿ ಇರ್ತದೆ.
कहाँ भी बुद्धि भटकती नहीं है, वह सुख फील करते होंगे. ಎಲ್ಲೂ ಅವ್ರ ಬುದ್ಧಿ ಅಲ್ದಾಡೋದಿಲ್ಲ. ಬಾಬಾ ಹೇಳ್ತಾರೆ ಅವ್ರ ಸುಖವನ್ನ ಫೀಲ್ ಮಾಡ್ತಾರೆ. ಬುದ್ಧಿ भी कहती एक माशूक की याद में बैठा रहे तो कितनी कट उतर जाए. ಬುದ್ಧಿನೂ ಹೇಳ್ತದೆ ಒಬ್ಬ ಪ್ರಿಯತಮನ ನೆನಪಲ್ಲಿ ಕುತ್ಕೊಂಡಿದ್ರೆ ಎಷ್ಟು ಪಾಪ ಬಿಟ್ಟು ಹೋಗ್ತದೆ. फिर आदत पड़ जाएगी. याद की यात्रा से तुम एवर ಹೆಲ್ದಿ बनते हो. ಅದು ಅಭ್ಯಾಸ ಆಗ್ಬಿಡ್ತದೆ. ನಂತರ ನೆನಪಿನ ಯಾತ್ರೆಯಿಂದ ನೀವು ಸದಾ ಆರೋಗ್ಯವಂತರು ಸಂಪದ್ಭರಿತರು ಆಗ್ತೀರಾ. ಚಕ್ರ ಬಿ ಯಾದ ಆ ಜಾತ ಹೈ. ಸಿರ್ಫ್ ಯಾದ್ ರಹನೆ ಕಿ ಮೆಹನತ್. ಚಕ್ರನೂ ನೆನಪರ್ತದೆ, ಕೇವಲ ನೆನಪು ಮಾಡುವ ಪರಿಶ್ರಮ. ಬುದ್ಧಿ ಮೇ ಚಕ್ರ ಬಿ ಫಿರ್ತಾ रहेगा. ಬುದ್ಧಿಯಲ್ಲಿ ಚಕ್ರನೂ ತಿರುಗ್ತಾ ಇರ್ತದೆ. अभी तुम मास्टर बीज रूप बनते हो. याद के साथ सुदर्शन चक्र को भी फिराना है. ಬಾಬಾ ಹೇಳ್ತೀರಿ ನೀವು ಮಾಸ್ಟರ್ ಬೀಜ ರೂಪ ಆಗ್ತೀರಾ. ನೆನಪಿನ ಜೊತೆಗೆ ಸ್ವದರ್ಶನ ಚಕ್ರವನ್ನು ಕೂಡ ತಿರುಗಿಸ್ಬೇಕು. तुम भारतवासी लाइट हाउस हो. ಸ್ಪಿರಿಚುವಲ್ ಲೈಟ್ ಹೌಸ್ ಸಬ್ಕೋ ರಾಸ್ತಾ ಬತಾತೆ ಹೋ ಘರ್ ಕಾ. ನೀವು ಭಾರತವಾಸಿಗಳು ಈಗ ಜಗತ್ತಿಗೆ ಬೆಳಕಾಗಿದ್ದೀರಾ, ಲೈಟ್ ಹೌಸ್ ಆಗಿದ್ದೀರಾ. ಸ್ಪಿರಿಚುವಲ್ ಲೈಟ್ ಹೌಸ್ ಎಲ್ರಿಗೂ ದಾರಿ ತೋರಿಸುವಂಥದ್ದು. ಮನೆ ದಾರಿ ತೋರಿಸ್ತದೆ ಎಲ್ರಿಗೂ. ಒಬ್ಬಿ ಸಮझाना पड़े ना तो मुक्ति जीवन मुक्ति का रास्ता बताते हो, इसलिए तुम वो स्पिरिचुअल लाइट हाउस. ಇದು ಕೂಡ ಹೇಳ್ಬೇಕಾಗ್ತದಲ್ವಾ. ನೀವು ಮುಕ್ತಿ ಜೀವನ್ ಮುಕ್ತಿಯ ದಾರಿ ತೋರಿಸ್ತೀರಿ ಅಂದಾಗ ಅದಕ್ಕೆ ಬಾಬಾ ಹೇಳ್ತಾರೆ ನೀವು ಸ್ಪಿರಿಚುವಲ್ ಲೈಟ್ ಹೌಸ್ ಆಗಿದ್ದೀರಾ. ತುಮಾರ ಸ್ವದರ್ಶನ್ ಚಕ್ರ ತಿರ್ತಾ ಇರತ್ತೆ. ನಿಮ್ಮ ಸ್ವದರ್ಶನ್ ಚಕ್ರ ತಿರುಗ್ತಾ ಇರ್ತದೆ. ನಾಮ್ ಲಿಖನಾ ಹೈ ತೋ ಸಮझाना भी पड़े. ಬಾಬಾ ಸಮझाते रहते तुम सम्मुख बैठे हो. ಹೆಸರು ಬರೀತೀರಾ ಅಂದ ತಿಳಿಸ್ಕೊಡ್ಲೇಬೇಕಾಗ್ತದೆ. ಬಾಬಾ ತಿಳಿಸ್ಕೊಡ್ತಾ ಇರ್ತಾರೆ ನೀವು ಸಮ್ಮುಖದಲ್ಲಿ ಕುತ್ಕೊಂಡಿದ್ದೀರಾ. जो पिया के साथ है उनके लिए सम्मुख बरसात है. ಮಾತು ಹೇಳ್ತಾರೆ ಯಾರು ತಂದೆ ಜೊತೆಗಿದ್ದಾರೆ ಅವ್ರಿಗೋಸ್ಕರ ಅವ್ರ ಸಮ್ಮುಖದಲ್ಲಿ ಮಳೆ ಸುರಿತದೆ. ಯಾವ ಮಳೆ? ಜ್ಞಾನದ ಮಳೆ. ಸಬ್ಸೆ ಜಾಸ್ತಿ ಮಜಾ ಸಮ್ಮುಖ ಹೈ. ಸೆಕೆಂಡ್ ನಂಬರ್ ಹೆಟ್ಟೆ. ಎಲ್ಲಕ್ಕಿಂತ ಜಾಸ್ತಿ ಮಜಾ ಅಂದ್ರೆ ಸಮ್ಮುಖದಲ್ಲಿ ಮೂಡ್ಲಿಕ್ಕೆ ಕೇಳುವಂಥದ್ದು. ನಂತರ ಸೆಕೆಂಡ್ ನಂಬರ್ ಅಂದ್ರೆ ಟೇಪ್ ರಿಕಾರ್ಡ್. ಥರ್ಡ್ ನಂಬರ್ ಮುರಳಿ. ಮೂರನೇ ನಂಬರ್ ಅಂದ್ರೆ ಈಗ ಮುರಳಿ ಓದ್ಕೊಳ್ತೀವಲ್ವಾ ಅದು. ಶಿವಬಾಬಾ ಬ್ರಹ್ಮ ದ್ವಾರ ಸಬ್ ಕುಚ್ ಸಮझाते हैं. यह भी जानते तो है ना. ಶಿವಬಾಬಾ ಬ್ರಹ್ಮನ ಮೂಲಕ ಎಲ್ಲವನ್ನ ತಿಳಿಸ್ಕೊಡ್ತಾರೆ. ಈ ಬ್ರಹ್ಮನು ಕೂಡ ತಿಳ್ಕೊಳ್ತಾರಲ್ವಾ. फिर भी तुम यही समझो कि शिव बाबा कहते हैं. यह न समझने के कारण बहुत अवज्ञा करते हैं. ಯಾವಾಗ್ಲೂ ಹಿಂಗ್ ತಿಳ್ಕೊಳ್ಳಿ ನಮ್ಗೆ ಶಿವಬಾಬನೇ ಹೇಳ್ತಿದ್ದಾರೆ. ಯಾವಾಗ ನಾವ್ ಹಿಂಗ್ ತಿಳ್ಕೊಳ್ಳೋದಿಲ್ವಲ್ಲ ಬಹಳ ಉಲ್ಲಂಘನೆ ಮಾಡ್ತೇವೆ. ಶಿವಬಾಬಾ ಜೋ ಕಹತೆ ಹೇ ವ ಕಲ್ಯಾಣಕಾರಿ ಹೇ. ಶಿವಬಾಬಾ ಏನ್ ಹೇಳ್ತಾರೋ ಅವ್ರು ಏನಾಗಿದ್ದಾರೆ? ಕಲ್ಯಾಣಕಾರಿ. ಬಲ ಅಕಲ್ಯಾಣ ಹೋ ಜಾಯ್ वो भी कल्याण के रूप में बदल जाए. ಭಲೆ ಅಲ್ಲಿ ಅಕಲ್ಯಾಣ ಆದ್ರೂ ಕೂಡ ಅಲ್ಲಿಯೂ ಕೂಡ ಕಲ್ಯಾಣದ ರೂಪದಲ್ಲಿ ಬದಲಾವಣೆ ಆಗ್ತದೆ. अच्छा मीठे मीठे सिक्किलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार और गुड मॉर्निंग. नमस्ते नमस्ते नमस्ते. बाबा गुड मॉर्निंग. शुक्रिया बाबा शुक्रिया. धारणा के लिए मुख्य सार. बाप के हर डायरेक्शन पर चलकर अपनी उन्नति करनी है. एक बाप से सच्ची सच्ची प्रीत रखनी है. याद में ही भोजन बनाना और खाना है. ಬಾಬಾ ಹೇಳ್ತಾರೆ ತಂದೆಯ ಪ್ರತಿಯೊಂದು ಡೈರೆಕ್ಷನ್ ಅಂತೆ ನಡೆದು ತಮ್ಮ ಉನ್ನತಿ ಮಾಡ್ಕೊಳ್ಬೇಕು. ಒಬ್ಬ ತಂದೆಯ ಜೊತೆಗೆ ಸತ್ಯವಾದ ಪ್ರೀತಿ ಇಟ್ಕೊಳ್ಬೇಕು. ನೆನಪಿನಿಂದಲೇ ಭೋಜನ ತಯಾರು ಮಾಡಬೇಕು ಮತ್ತು ಊಟ ಮಾಡಬೇಕು. सेकेंड स्पिरिचुअल लाइट हाउस बन सबको मुक्ति जीवन मुक्ति का रास्ता बताना है. ಆಧ್ಯಾತ್ಮಿಕ ಲೈಟ್ ಹೌಸ್ ಆಗಿ ಎಲ್ಲರಿಗೂ ಮುಕ್ತಿ ಜೀವನ್ ಮುಕ್ತಿಯ ದಾರಿ ತೋರಿಸ್ಬೇಕು. ಬಾಪ್ ಸಮಾನ ಕಲ್ಯಾಣಕಾರಿ ಜರೂರ್ ಬನ್ನ. ತಂದೆ ಸಮಾನ ಕಲ್ಯಾಣಕಾರಿ ಅವಶ್ಯವಾಗಿ ಆಗ್ಬೇಕು. वरदान ईश्वरीय शान में स्थित रह हर कर्म शानदार बनाने वाले सर्व परेशानियों से मुक्त भव. ಈಶ್ವರಿಯ ನಶೆಯಲ್ಲಿ ಸ್ಥಿತರಾಗಿದ್ದು ಪ್ರತಿ ಕರ್ಮವನ್ನ ಶಾನದಾರ್ ಮಾಡಿಕೊಳ್ಳುವಂತ ಸರ್ವ ಬೇಜಾರುತನದಿಂದ मुक्तरागिरे. सदा इसी ईश्वरीय शान में रहो कि मैं बाप दादा का नूरे रत्न हूं. ಬಾಬಾ ಹೇಳ್ತಾರೆ ಸದಾ ಈ ನಶೆಯಲ್ಲಿರಿ. ಈಶ್ವರಿಯ ನಶೆಯಲ್ಲಿ ಹೇಗಿರ್ಬೇಕು ಅಂದ್ರೆ ನಾನು ಬಾಪ್ ದಾದಾರವರ ಕಣ್ಣಿನ ಕಣ್ಮಣಿ ಆಗಿದ್ದೀನಿ. ಹಮಾರೆ ನೈನೋವ ನಜಾರೋ ಮೇ ಕೊಯ್ ಬಿ ಚೀಸ್ ಸಮಾನ ಹಿ ಸಕ್ತೆ. ನಮ್ಮ ಈ ಕಣ್ಣುಗಳಲ್ಲಿ ಬೇರೆ ಯಾವ ವಸ್ತು ವ್ಯಕ್ತಿ ಸಮಾವೇಶ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. शान में रहने से भिन्न भिन्न प्रकार की परेशानियां स्वतः समाप्त हो जाए. ಈ ನಶೆಯಲ್ಲಿರೋದ್ರಿಂದ ಭಿನ್ನ ಭಿನ್ನ ಪ್ರಕಾರದ ದುರ್ಬಲತೆಗಳು ಎಲ್ಲವೂ ಸಮಾಪ್ತಿಯಾಗ್ಬಿಡ್ತದೆ. कोई भी प्रकार की कंप्लेंट नहीं रह सकती. ಯಾವ ಪ್ರಕಾರದ ಕಂಪ್ಲೇಂಟ್ ಇರಕ್ಕೆ ಸಾಧ್ಯ ಇಲ್ಲ. जितना जो अपनी ऊंची शान में स्थित रहते हैं उन्हें मान भी स्वतः प्राप्त होता है और उनके हर कर्म शानदार होते हैं.
ನೋಡಿ, ಎಷ್ಟೆಷ್ಟು ಅವ್ರು ತಮ್ಮ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತ ಆಗ್ತಾರೋ ಅದೇ ರೀತಿ ಅವ್ರಿಗೆ ಮಾನ್ಯತೆನೂ ಸ್ವತಃವಾಗಿ ಪ್ರಾಪ್ತಿ ಆಗ್ತದೆ ಮತ್ತೆ ಅವರ ಪ್ರತಿ ಕರ್ಮ ಶಾನದಾರ್ ಆಗಿರ್ತದೆ. ಟ್ರಸ್ಟಿ ವಹ ಹೈ ಜೋ ಅಪನ ಸಬ್ ಕುಚ್ ಬಾಪ್ ಹವಾಲೆ ಕರ್. ಸ್ಲೋಗನ್ ಏನು ಅಂದ್ರೆ, ಯಾರು ತಮ್ಮದೆಲ್ಲವನ್ನ ತಂದೆಗೆ ಅರ್ಪಿಸ್ತಾರಲ್ಲ ಅವರೇ ಟ್ರಸ್ಟಿಗಳಾಗಿದ್ದಾರೆ. ಯಾವ ವ್ಯಕ್ತಿ ಶಾರೆ ಮಹಾನ್ ಆಗೋದಕ್ಕೋಸ್ಕರ ಮಧುರತೆ ಮತ್ತು ನಮ್ರತೆ ಗುಣವನ್ನ ಧಾರಣೆ ಮಾಡ್ಕೊಳ್ಳಿ. आपके हर बोल में मधुरता, ಸಂತುಷ್ಟತಾ, ಸರಳತಾ ಕಿ ನವೀನತಾ ಹೋ. ಬಾಬಾ ಹೇಳ್ತಾರೆ, ನಿಮ್ಮ ಪ್ರತಿಯೊಂದು ಮಾತಿನಲ್ಲಿ ಮಧುರತೆ, ಸಂತುಷ್ಟತೆ, ಸರಳತೆಯ ಹೊಸತನ ಇರಲಿ. ಬ್ರಾಹ್ಮಣಾತ್ಮಕ್ಕೆ ಬೋಲ್ ಸಾಧಾರಣ ಬೋಲ್ ನ ಹೋ. ಬ್ರಾಹ್ಮಣಾತ್ಮಗಳ ಮಾತು ನೋಡ್ರಿ, ಅದು ಸಾಧಾರಣ ಇರಕೂಡುದು. ಯಹಿ ಮಹಾನತ ಅವ್ರ ಯಹಿ ನವೀನತೆ, ಇದೇ ಮಹಾನತೆ ಮತ್ತು ಇದೇ ನವೀನತೆ ಆಗಿದೆ. मधुर बोल, मधुर संस्कार, मधुर स्वभाव द्वारा दूसरों का भी मुख मीठा कराते रहो. ನಿಮ್ಮ ಮಧುರವಾದ ಮಾತು, ಮಧುರ ಸಂಸ್ಕಾರ, ಮಧುರ ಸ್ವಭಾವದ ಮೂಲಕ ಬೇರೆಯವರಲ್ಲಿ ಕೂಡ ಮುಖ ಮಧುರ ಮಾಡ್ತಾ ಹೋಗಿ. ಸದಾ ಅಥಕ್ ಭವ್ और मधुर भव के वरदानों से बढ़ते उड़ते चलो. ಸದಾ ಅಥಕ್ ಭವ ಮತ್ತು ಮಧುರ ಭವದ ವರದಾನಗಳಿಂದ ಮುಂದುವರಿತಾ ಹಾರ್ತಾ ಹೋಗಿ ಅಂತ ನಾವು ಮಕ್ಕಳಿಗೆ ಬಾಬಾ ತಿಳಿಸ್ಕೊಡ್ತಾರೆ.